ಅದು ಬೇರೆ ಬೇರೆ ರಾಜ್ಯದಲ್ಲಿ ನೋಡ್ತಾ ಇದ್ವಿ ನಾವು, ಕಾಂಗ್ರೆಸ್ ಶಾಸಕರು ಆಗ್ತಾ ಇರೋದು ಬಿಜೆಪಿಯಿಂದ, ಈಗ ಬಿಜೆಪಿ ಶಾಸಕರೇ ಆಗಿದ್ದಾರೆ ಅನ್ನೋದು ಸತ್ಯ. ಅದು ನೀವು ಹೇಳಿದ ಸತ್ಯ. ಯಾಕೆಂದ್ರೆ ನಮ್ಮ ಲೆಕ್ಕಾಚಾರದ ಪ್ರಕಾರ ನೋಡಿದ್ರೇ ನಾವು 30 ಅಲಾಟ್ ಮಾಡಿದರಲ್ಲೇ 3-1-4 ವ್ಯತ್ಯಾಸಗಳಾಗಿದೆ. ಒಳ್ಳೆಯದಲ್ಲ ಇದು. ನಮ್ಮ ಪಾರ್ಟಿಗೆ ಒಂದು ಮುಜುಗರ ತರುವಂಥದ್ದು. ನಮ್ಮ ಪಾರ್ಟಿಯ ಇಮೇಜು ಸ್ವಲ್ಪ ಏನು ಪಿಕಪ್ ಆಗಿತ್ತಾ, ಅದಕ್ಕೆ ಒಂದು ರೀತಿಯಲ್ಲಿ ಸ್ವಲ್ಪ ತಡೆ ಬಂದಂಗೆ ಆಗಿದೆ ಮೊನ್ನೆದ್ದು. ನಿಜ, ಯಾವುದರ ಒಂದು ಸಾಮಾನ್ಯ ಮನುಷ್ಯ ಅದು ಇದು ಮಾಡಿದರೆ ಅದು ತೊಂದರೆ ಇರಲಿಲ್ಲ. ಯಾರು ಜನಪ್ರತಿನಿಧಿಯಾಗಿ ಒಬ್ಬ ವಿಧಾನಸಭೆಯ ಸದಸ್ಯ ಆಗಿ ಈ ರೀತಿ ಮಾಡುವಂಥದ್ದು ಇದು ಅಕ್ಷಮ್ಯ ಅಪರಾಧ, ಇದಕ್ಕೆ ಕ್ಷಮೆ ಇಲ್ಲ. ಆದರೆ ಇದರಲ್ಲಿರುವಂಥ ಒಂದು ದೊಡ್ಡ ಸಂಗತಿ ಸವಾಲು ಏನು ಅಂತ ಹೇಳಿದರೆ ಐಡೆಂಟಿಫಿಕೇಷನ್, ಯಾರು ಆ್ಯಕ್ಚುಯಲ್ ಆಗಿ ಮಾಡಿದ್ದಾನೆ ಅಂತೇಳಿ. ಅದು ಒಂದು ದೊಡ್ಡ ಸವಾಲು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಭೇದಿಸದ ಸಂಗತಿಗಳೇ ಇಲ್ಲ. ದಿನ 2 ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಗೊತ್ತಾಗುತ್ತೆ ಏನು ಎಂಥದ್ದು ಅಂತೇಳಿ. ಒಂದು ಉನ್ನತ ಮಟ್ಟದ ಸಮಿತಿ ಮಾಡಿದ್ದಾರೆ. ಆ ಸಮಿತಿ ಆಧಾರದಲ್ಲಿ ನಮಗೆ ಸಿಕ್ಕಿದ ಮೇಲೆ, ಸಮಿತಿ ಕೊಟ್ಟ ರಿಪೋರ್ಟ್ನ ಆಧಾರದಲ್ಲಿ ಮತ್ತೊಮ್ಮೆ ಅದನ್ನು ವೆರಿಫಿಕೇಷನ್ ಮಾಡಿಕೊಂಡು ಮುಂದಿನ ಹೆಜ್ಜೆ ಅದು ಕೇಂದ್ರದವರು ತಗೊಳ್ಳುವಂಥದ್ದು, ನಾವೇನಲ್ಲ, ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ತಗೊಳ್ಳುವಂಥದ್ದು. ಅದನ್ನು ಮಾಡ್ಬೋದು ಅಂತ ನನಗೆ ಅನಿಸಿದೆ. ಇಲ್ಲ ಸರ್, ನಾನು ಅದರ ಬಗ್ಗೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದೇನೆ. ನಾನು ನಿನ್ನೆ ಇರಲಿಲ್ಲ, ನಾನು ಮೊನ್ನೆ ಕೊಡಗಿಗೆ ಹೋಗಿದ್ದೆ, ನಿನ್ನೆ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡಿದೆ, ಸನ್ಮಾನ್ಯ ವಿಜಯೇಂದ್ರ ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ಫೋನ್ ಮಾಡಿ ಈ ರೀತಿ ಒಂದು ವದಂತಿಗಳು ಅಲ್ಲಿ ಕೇಳ್ತಾ ಇದೆ, ದಯವಿಟ್ಟು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಯಾರು ಏನೇ ಹೇಳಿದರೂ ಕೂಡ ಒಂದು ರೀತಿಯಲ್ಲಿ ದೇಶದ ಜಗತ್ತಿನ ಹಿಂದೂಗಳು ಬಹುಸಂಖ್ಯಾತರು ಅದು ನಮ್ಮ ಪವಿತ್ರ ಕ್ಷೇತ್ರ ಅಂತೇಳಿ ಪರಿಗಣನೆ ಮಾಡಿದನು. ಅದರಲ್ಲಿ ತಗೊಂಡೋಗಿ ರಾಜಕಾರಣ, ನಮ್ಮ ಈ ಕೊಳಕು ರಾಜಕಾರಣವನ್ನು ಧರ್ಮಸ್ಥಳದ ಆ ಪುಣ್ಯಭೂಮಿಯ ಮೆಟ್ಟಲಿನಲ್ಲಿಟ್ಟು ನಮಗೆ ರಿಲೀಫ್ ಕೊಡಿ ಅಂತ ಹೇಳುವುದರಲ್ಲಿ ಅರ್ಥ ಇಲ್ಲ. ಅದು ಹಂಗೆ ಆಗಲೂಬಾರ್ದು. ಇಡೀ ದೇಶದೆಲ್ಲೆಡೆ ಸುದ್ದಿ ಪ್ರಸಾರ ಆಗುತ್ತೆ, ಮತ್ತೊಂದಾಗುತ್ತೆ, ಈ ರೀತಿ ರಾಜಕಾರಣ ಅಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ಆಗಲಿಕ್ಕೆ ಸರಿಯಲ್ಲ. ನೀವು ದಯವಿಟ್ಟು ಇದನ್ನು ಪುನರ್ ಪರಿಶೀಲಿಸಿ. ನಾನು ಅಶೋಕರಿಗೂ ಮಾತಾಡ್ತೇನೆ ಅಂತ ಹೇಳಿ ಅಶೋಕರಿಗೆ ಕೂಡಲೇ ಫೋನ್ ಮಾಡಿದೆ. ಅವರು ಸಿಕ್ಕಿಲ್ಲ, ಅವರು ಬೆಳಗಾವಿಂದ ಫ್ಲೈಟಲ್ಲಿ ಬರ್ತಾಯಿದ್ರು. ಲ್ಯಾಂಡ್ ಆದ ಕೂಡಲೇ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿದ ಕೂಡಲೇ ನಾನು ಹೇಳಿದೆ, ಇದು ಏನಣ್ಣ ಇದೆ, ಇಂಥದ್ದು ಕೆಲಸ ಎಲ್ಲ ನಾವು ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಆದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಹುಮತ ಇದ್ದಂಗೆ ಇದರಲ್ಲಿ ಕೂಡ ಬಹುಸಂಖ್ಯಾತರಿಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಹೇಳುವಂಥದ್ದಿದ್ರೆ ಮತ್ತೆ ನೀವು ನೋಡಿ, ಆದರೆ ಯಾರು ಹೇಳಲಿಕ್ಕಿಲ್ಲ ಅಂತ ಹೇಳುವಂಥದ್ದು ಹೇಳ್ತೇವೆ.